6th chapter, we'll read verse 33. ನಿಮ್ಮ ಬೈಬಲ್ಗಳನ್ನು ಮತ್ತಾಯ 6ನೇ ಅಧ್ಯಾಯಕ್ಕೆ ತಿರುಗಿಸಿ ನಾವು 33ನೇ ವಾಕ್ಯ ಓದ್ಕೊಳ್ಳೋಣ. 6:33. ಮತ್ತಾಯ 6:33. But seek ye first the kingdom of God and his righteousness, and all these things shall be added unto you. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. Hallelujah. Hallelujah. I told you I am in the last phase of my teaching, Kingdom of God series. ನಾನು ನಿಮಗೆ ಹೇಳ್ತಾ ಇದ್ದೆ, ದೇವರ ರಾಜ್ಯದ ಈ ಒಂದು ಬೋಧನೆಯಲ್ಲಿ ನಾನು ಕೊನೆಯ ಭಾಗದಲ್ಲಿದ್ದೇನೆ. Maybe for a few weeks I'll take. ಇನ್ನು ಕೆಲವು ವಾರಗಳಿಗಾಗಿ ನಾನು ತಗೊಳ್ಬಹುದು. But very important, we should have a clarity on this subject. ಆದ್ರೆ ಬಹಳ ಮುಖ್ಯ ಮಾತು ಏನಂದ್ರೆ, ನಮಗೆ ಈ ವಿಷಯದ ಮೇಲೆ, ದೇವರ ರಾಜ್ಯದ ಮೇಲೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. Jesus is talking to the people who belong to the covenant. You don't worry like Gentiles, what to eat, what to wear, what and all those things. You seek first the kingdom of God and his righteousness, all these things shall be added unto you. ಯೇಸು ಸ್ವಾಮಿ ಇಲ್ಲಿ ಯಾರಿಗೆ ಮಾತಾಡ್ತಾ ಇದ್ದಾರೆ? ಒಡಂಬಡಿಕೆಗೆ ಸೇರಿದ ಜನರಿಗೆ ಆತನು ಹೇಳ್ತಾ ಇದ್ದಾನೆ, ನೀವು ಅನ್ಯ ಜನರಾಗೆ ಊಟ ಏನ್ ತಿನ್ಬೇಕು, ಏನ್ ಹಾಕೊಳ್ಬೇಕು ಅಂತ ಚಿಂತೆ ಮಾಡ್ಬೇಡ್ರಿ, ಆದ್ರೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಮೊದಲು ತವಕ ಪಡ್ರಿ. When we accept Jesus Christ as a savior, kingdom of God comes in us. We are into the kingdom of God. ನಾವು ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಸ್ವೀಕಾರ ಮಾಡಿಕೊಂಡಾಗ ದೇವರ ರಾಜ್ಯ ನಮ್ಮೊಳಗೆ ಬಂದಿದೆ. In spirit we have come out of darkness to the light. ಆತ್ಮದಲ್ಲಿ ನಾವು ಕತ್ತಲೆಯಿಂದ ಬೆಳಕಿಗೆ ಬಂದಿದ್ದೇವೆ. But our mind is an old mind. ಆದ್ರೆ ನಮ್ಮ ಮನಸ್ಸು ಹಳೆ ಮನಸ್ಸು. Hallelujah. Our mind should change. ನಮ್ಮ ಮನಸ್ಸು ದಿನೇ ದಿನೇ ಬದಲಾಗಬೇಕು. Jesus should rule in our heart. ಯೇಸು ಸ್ವಾಮಿ ನಮ್ಮ ಜೀವನದಲ್ಲಿ ಆಳ್ಬೇಕು, ನಮ್ಮ ಹೃದಯಗಳಲ್ಲಿ ಆಳ್ಬೇಕು. His will should be done. ಆತನ ಚಿತ್ತ ನಡಿಬೇಕು. What is seeking kingdom of God? King's will should be done. ದೇವರ ರಾಜ್ಯ ತವಕ ಪಡುವುದಂದ್ರೆ ಏನು ಅಂದ್ರೆ ರಾಜನ ಚಿತ್ತ ನಡಿಬೇಕು. What is his will in the heaven? Now it should be done in our life. ಪರಲೋಕದಲ್ಲಿ ದೇವರ ಚಿತ್ತ ಏನಾಗಿದೆಯೋ ಈಗ ನಮ್ಮ ಜೀವನದಲ್ಲಿ ನಡಿಬೇಕು. So I told you the importance of renewing mind. ಅದಕ್ಕಾಗಿ ನಾನು ಕಲಿಸ್ಕೊಡ್ತಾ ಇದ್ದೆ ಏನಂದ್ರೆ, ನಮ್ಮ ಮನಸ್ಸುಗಳ ನೂತನ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಅಂತ. We should not be conformed to the world. We should not think like the world. Our mind should be renewed and transformed so that his will be done in our life. ನಾವು ಲೋಕದ ರೀತಿ ಅನುಸರಿಸಬಾರದು, ಲೋಕದ ಜನರಾಗಿ ಯೋಚನೆ ಮಾಡಬಾರದು, ಆದ್ರೆ ದೇವರ ವಾಕ್ಯದ ಪ್ರಕಾರ ಆಗಬೇಕು, ಧ್ಯಾನ ಮಾಡಬೇಕು. As God wants our mind, devil also uses our mind only to fulfill his plan and purpose. ದೇವರು ನಮ್ಮ ಮನಸ್ಸನ್ನು ಬಯಸ್ತಾರೆ, ನಮ್ಮ ಮನಸ್ಸಿನ ಮೂಲಕ ಕಾರ್ಯ ಮಾಡ್ಬೇಕು ಅಂತ ಬಯಸ್ತಾರೆ. ಅದೇ ಪ್ರಕಾರ ಸೈತಾನನು ಕೂಡ ನಮ್ಮ ಮನಸ್ಸನ್ನು ತಗೊಳ್ಬೇಕು, ನಮ್ಮ ಮನಸ್ಸಿನ ಮೂಲಕ ತನ್ನ ಯೋಜನೆ ಉದ್ದೇಶ ಪೂರ್ತಿ ಮಾಡ್ಬೇಕು ಅಂತ ಬಯಸ್ತಾನೆ. We have to understand how he works in our mind. ಅದಕ್ಕಾಗಿ ಹೇಗೆ ಆತ ನಮ್ಮ ಮನಸ್ಸಿನಲ್ಲಿ ಕಾರ್ಯ ಮಾಡ್ತಾನೆ ಅಂತ ಅರ್ಥ ಮಾಡ್ಕೊಳ್ಬೇಕು. Turn your Bible to 2 Corinthians 10th chapter. ನಿಮ್ಮ ಬೈಬಲ್ಗಳನ್ನು 2ನೇ ಕೊರಿಂಥ 10ನೇ ಅಧ್ಯಾಯಕ್ಕೆ ತಿರುಗಿಸಿ. Verse 3 to 5. 2ನೇ ಕೊರಿಂಥ 10ನೇ ಅಧ್ಯಾಯ 3ನೇ ವಾಕ್ಯದಿಂದ 5ನೇ ವಾಕ್ಯದವರೆಗೆ ಓದ್ಕೊಳ್ಳೋಣ. For though we walk in the flesh, we do not war after the flesh. For the weapons of our warfare are not carnal, but mighty through God to the pulling down of strongholds, casting down imagination and every high thing that exalteth itself against the knowledge of God, and bringing into captivity every thought to the obedience of Christ. ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ, ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತಗಳಾಗಿವೆ. ನಾವು ವಿತರ್ಕಗಳನ್ನು ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲಾ ಕೊತ್ತಲಗಳನ್ನು ಕೆಡವಿ ಹಾಕಿ ಎಲ್ಲಾ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿಯಬೇಕು. Hallelujah. I explained this last week. Again I'll repeat it. ಹೋದ್ವಾರ ನಾನು ಈ ವಾಕ್ಯಗಳನ್ನು ಅರ್ಥ ಮಾಡಿಸಿದ್ದೆ, ಇವಾಗ ಕೂಡ ಹೇಳ್ತೇನೆ. There are 3 words here you have to keep in mind. ಈ ವಾಕ್ಯ ಭಾಗದಲ್ಲಿ ನಾವು 3 ಪದಗಳನ್ನು ನೆನಪಿಟ್ಕೊಳ್ಬೇಕು. Thoughts, imagination and stronghold. ಯೋಚನೆಗಳು,
ಕಲ್ಪನೆಗಳು ಮತ್ತು ಬಲವಾದ ಹಿಡಿತಗಳು. Say in English, thoughts, imagination, stronghold. ಇನ್ನೊಂದ್ಸಲ ನನ್ನಿಂದೆ ಯೋಚನೆಗಳು, ಕಲ್ಪನೆಗಳು, ಬಲವಾದ ಹಿಡಿತಗಳು. First we should know this is our mind. ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಈ ಮನಸ್ಸು ನಮ್ದಾಗಿದೆ. We should take care of our mind. ಈ ಮನಸ್ಸು ನಮ್ಮ ಮನಸ್ಸು ನಾವೇ ನೋಡ್ಕೊಳ್ಬೇಕು. Hallelujah. I told you, one man of God says, thousands of thoughts comes to us. ನಾನು ಹೇಳಿದ್ದೆ ಒಂದ್ಸಲ ಏನಂದ್ರೆ, ಒಬ್ಬ ದೇವ್ರ ಸೇವಕರು ಹೇಳ್ತಾ ಇದ್ರು, ನಮ್ಮ ಮನಸ್ಸಿಗೆ ಸಾವಿರಾರು ಯೋಚನೆಗಳು ಬರ್ತವೆ. 10,000 thoughts per day it comes to our mind itself. ಒಂದ್ ದಿನಕ್ಕೆ 10,000 ಯೋಚನೆಗಳು ಬರ್ತಾವಂತೆ. Hallelujah. Hallelujah. It's like a birds which is flying in the air. ಆ ಯೋಚನೆಗಳು ಯಾವ ರೀತಿ ಅಂದ್ರೆ, ಆಕಾಶದಲ್ಲಿ ಹಾರಾಡುವಂತ ಪಕ್ಷಿಗಳ ಹಾಗೆ. You can't stop the birds which flies above your head. ನಿಮ್ಮ ತಲೆ ಮೇಲಿಂದ ಹಾರುವಂತ ಪಕ್ಷಿಗಳನ್ನ ನೀವು ನಿಲ್ಸಕ್ಕಾಗಲ್ಲ, ಹಾರಾಡಬಾರ್ದು ಅಂತ ಮಾಡಕ್ಕಾಗಲ್ಲ. But you can stop them building nest on your head. ಆದ್ರೆ ಹಾರುವಂತ ಆ ಪಕ್ಷಿಗಳು ಬಂದು ನಿಮ್ ತಲೆ ಮೇಲೆ ಗೂಡು ಕಟ್ಟುವುದನ್ನ ನೀವು ನಿಲ್ಲಿಸಬಹುದು. Hallelujah. Out of this 10,000 thoughts, which is that one thought comes to your mind and stays. 10,000 ಯೋಚನೆಗಳು ಬರ್ತಾ ಇರ್ತವೆ, ಹಾರಾಡ್ತಾ ಇರ್ತವೆ. ಅದೇ ರೀತಿಯಲ್ಲಿ ಯಾವ ಒಂದು ಯೋಚನೆ ಮನಸ್ಸೊಳಗೆ ಬಂದ್ಬಿಟ್ಟು ಅಲ್ಲೇ ಇದ್ದು ಬಿಡ್ತದೆ. Which one becomes yours? ಯಾವ ಒಂದು ಯೋಚನೆ ನಿಮ್ಮದಾಗ್ತದೆ. Hallelujah. That is very important. ಅದು ಬಹಳ ಮುಖ್ಯ. 10,000 thoughts will go. 10,000 ಯೋಚನೆಗಳು It will come and go. ಬರ್ತಾ ಹೋಗ್ತದೆ. It will come and go. ಬರ್ತಾ ಹೋಗ್ತದೆ. But some thoughts stay. ಆದ್ರೆ ಕೆಲವು ಯೋಚನೆಗಳು ಉಳಿದು ಹೋಗ್ತವೆ. First it stay in us. ಆ ಯೋಚನೆಗಳು ನಮ್ಮಲ್ಲಿ ಉಳಿತದೆ. It can be a good thought, it can be a bad thought. ಅದು ಒಳ್ಳೆದಾಗಿರ್ಬೋದು, ಕೆಟ್ಟದಾಗಿರ್ಬೋದು. Hallelujah. The best example is what Jesus gave in Matthew 6th chapter verse 31. ಮತ್ತು ಅದಕ್ಕಾಗಿ ಉತ್ತಮವಾದ ಉದಾಹರಣೆ ಯೇಸು ಸ್ವಾಮಿ ಮತ್ತಾಯ 6ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ಕೊಟ್ರು. Therefore take no thought, saying, what shall we eat, what shall we drink, wherewithal shall we clothed. ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಎಂದು ಹೇಳಿ ಚಿಂತೆ ಮಾಡಬೇಡಿರಿ. ಹೇಗೆ ಚಿಂತೆ ಮಾಡಬೇಡರಿಂದರು? He didn't say don't worry. ಯೇಸ್ವಾಮಿ ಚಿಂತೆ ಮಾಡ್ಬಿಡ್ರಿ ಅಂತ ಹೇಳಿಲ್ಲ. By saying don't worry. ಯೇಸ್ವಾಮಿ ಏನ್ ಹೇಳ್ತಾ ಇದ್ದಾರೆ? ಹೇಳಿ ಚಿಂತೆ ಮಾಡಬೇಡ್ರಿ. Say by saying don't worry. ಹೇಳುತ್ತಾ ಚಿಂತೆ ಮಾಡಬೇಡ್ರಿ. 10,000 thoughts will come. 10,000 ಯೋಚನೆಗಳು ಬರ್ತವೆ. 10,000, so many people around you will talk. ನಿಮ್ ಸುತ್ತಮುತ್ತಲ ಜನರು ಮಾತಾಡ್ತಾ ಇರ್ತಾರೆ. But that will not become yours. ಆದ್ರೆ ಆ ಯೋಚನೆಗಳು ನಿಮ್ಮದಾಗಲ್ಲ. Unless you say with your mouth. ಎಲ್ಲಿಯವರೆಗೆ ನಿಮ್ದಾಗಲ್ಲ, ಎಲ್ಲಿವರೆಗೆ ಅವ್ರು ಆಡಿರುವಂತ ಯೋಚನೆಗಳು, ಅವ್ರು ಆಡಿರುವಂತ ಮಾತುಗಳು ನೀವು ನಿಮ್ ಬಾಯಿಂದ ಹೇಳುವುದಿಲ್ವೋ. ಹೌದು means finish, it will become yours. ಅವ್ರು ಏನ್ ಹೇಳಿರ್ತಾರೋ ಅದು ನೀವು ಯೋಚನೆ ಮಾಡಿ ಹೌದಾ ಅಂತ ಹೇಳಿದ್ರೆ ಮುಗೀತು. It is like a bird keeping one twig on the head. ಅದು ಹೇಗಿರ್ತದೆ ಅಂದ್ರೆ, ಒಂದು ಪಕ್ಷಿ ಬಂದು ನಿಮ್ ತಲೆ ಮೇಲೆ ಗೂಡು ಕಟ್ಟಕ್ಕೆ ಒಂದು ಕಡ್ಡಿ ಇಟ್ಟಿದ ಹಾಗೆ. One more thing, if you say with your mouth, one more twig. ಇನ್ನೊಂದ್ಸಲ ಹೇಳಿದ್ರೆ, ಇನ್ನೊಂದು ಮಾತು ಏನೋ ಒಂದು ಹೇಳಿದ್ರಿ ಅಂದ್ರೆ ಅದು ಇನ್ನೊಂದು ಕಡ್ಡಿ ಬಂತ ಅಂದಿರ್ತದೆ. Hallelujah. Then once the thought become yours, or you become a owner of the thought, what you do is you started seeing what you thought it will happen to you. That is imagination. ಮತ್ತು ಆ ಯೋಚನೆ ಒಂದ್ಸಲ ನಿಮ್ ಒಳಗೆ ಹೋದ್ಮೇಲೆ, ಆ ಯೋಚನೆ ನಿಮ್ ಸ್ವಂತದಾದ್ಮೇಲೆ ಏನಾಗ್ತದೆ, ಆ ಯೋಚನೆ ಪ್ರಕಾರನೇ ಮುಂದೆ ಆಗ್ತದೆ ಅಂತ ನೀವು ನೋಡ್ತೀರಾ, ಭವಿಷ್ಯ ಆಗ್ತಿದೆ ಅಂತ ನೋಡ್ತೀರಾ. Devil organizes this very beautiful way. ನೋಡಿ, ಸೈತಾನನು ಬಹಳ ಸುಂದರವಾಗಿ ಎಲ್ಲ ಏರ್ಪಡಿಸ್ತಾನೆ. He puts a fear, even for example about virus, he puts a fear through so many sources. ಉದಾಹರಣೆಗೆ ವೈರಸ್ ಬಗ್ಗೆ ಭಯ ಎಲ್ಲೆಲ್ಲಿಂದ ಬಂದು ಹಾಕ್ತಾನೆ. But the moment you say yeah, it may come, means the thought comes here. ಅಂತ ಭಯ ಯೋಚನೆಗಳು ಇರ್ತವೆ. ಆದ್ರೆ ಯಾವ ಕ್ಷಣ ಹೌದು ನನಗೂ ಬರಬಹುದು ಅಂತ ಬಾಯಿಂದ ಹೇಳಿದ್ರೆ ಆ ಯೋಚನೆ ನಿಮ್ ಒಳಗ್ ಬರ್ತದೆ. Then what happens? ಒಳಗಡೆ ಬಂದ್ರೆ ಏನಾಗ್ತದೆ? Now that man is hearing so many newses. ಇವಾಗ ಈ ವ್ಯಕ್ತಿ ಎಷ್ಟೊಂದು ನ್ಯೂಸ್, ಎಷ್ಟೊಂದು ಸುದ್ದಿ ಕೇಳ್ತಾ ಇದ್ದಾನೆ. Some people are very busy in checking how many beds are available.
ಈಗಿನ ಕಾಲದಲ್ಲಿ ಬಹಳ ಜನರು ಯಾವ ಹಾಸ್ಪಿಟಲ್ ಎಷ್ಟು ಬೆಡ್ ಖಾಲಿ ಇವೆ ಅಂತ ಅದೇ Because emergency should be useful, no? ಯಾಕಂದ್ರೆ ಯಾವಾಗಾದ್ರೂ ಎಮರ್ಜೆನ್ಸಿ ಇದ್ರೆ ಹೋಗ್ಬೇಕಲ್ಲ. One friend of mine, one pastor, he is sending me emergency medicine for COVID-19 WhatsApp group. You send me a message. ಒಬ್ರು ನನ್ನ ಪಾಸ್ಟರ್ ಸ್ನೇಹಿತರಿದ್ದಾರೆ, ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾ ಇದ್ರು, COVID-19 ಗಾಗಿ ಒಂದು ಎಮರ್ಜೆನ್ಸಿ ಮೆಡಿಸಿನ್ ಇದೆ You should keep this in stock. ಈ ಮೆಡಿಸಿನ್ ನೀವು ಮನೆಯಲ್ಲಿ ಸ್ಟಾಕ್ ಆಗಿ ಇಟ್ಕೊಳ್ಬೇಕು. I understood. ನನ್ಗೆ ಅರ್ಥ ಆಯ್ತು. This man spoke with his mouth. ಈ ವ್ಯಕ್ತಿ ತನ್ನ ಬಾಯಿ ತೆರೆದು ಹೇಳಿದ್ದಾನೆ. Satan has that thought, he has owned it. It may come to us. ನಮಗೂ ಬರಬಹುದು ಅಂತ ಯೋಚನೆ ಸ್ವಂತದಾಗಿ ಮಾಡ್ಕೊಂಡಿದ್ದಾನೆ. And now he started seeing when it comes what to do. ಇವಾಗ ಆತ ನೋಡ್ತಾ ಇದ್ದಾನೆ, ಮುಂದೆ ನನಗೆ ಬಂದಾಗ ಏನ್ ಮಾಡ್ಬೇಕು. And what happened? ಆಮೇಲೆ ಏನಾಯ್ತು? He got it. ಆ ವ್ಯಕ್ತಿಗೆ ಸಿಕ್ಕಿತು. It came. ಅವನಿಗೆ ಬಂತು. Thank God he recovered. ದೇವರಿಗೆ ಸ್ತೋತ್ರ, ಇವಾಗ ಆರಾಮಾಗಿದ್ದಾರೆ. You know what I'm saying? ನಾನು ಏನ್ ಹೇಳಕ್ ಬಯಸ್ತಾ ಇದ್ದೇನೆ? I'm not denying the fact virus is not there. It is there. I know it is there. ವೈರಸ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅದು ಇದೆ. But when we say with our mouth, ಆದ್ರೆ ಯಾವಾಗ ನಾವು ಬಾಯಿ ತೆರೆದು ಹೇಳ್ತೀವೋ, anything when you say that worry, it becomes yours. ಯಾವುದೇ ವಿಷಯ, ಯಾವುದೇ ಯೋಚನೆ ನಿಮ್ ಬಾಯಿಂದ ಹೇಳಿದ್ರೆ ಅದು ನೀವು ನಿಮ್ಮ ಸ್ವಂತವಾಗಿ ಮಾಡ್ಕೊಳ್ತೀರಾ. The next step is imagination. ಆಮೇಲೆ ಮುಂದೆ ಅದರ ಬಗ್ಗೆ ಊಹೆ ಮಾಡ್ತೀರಾ. The third one is stronghold. ಮೂರನೇದು ಬಲವಾದ ಹಿಡಿತ. It becomes, you cannot overcome it now. ಅದು ಇಷ್ಟು ಬಲವಾಗ್ತದೆ ಅಂದ್ರೆ ಅದ್ರ ಮೇಲೆ ಜಯಿಸಕ್ಕೆ ಆಗಲ್ಲ. Hallelujah. Everything, good and bad, all comes in our mind like this. ನೋಡ್ರಿ, ಎಲ್ಲಾ ವಿಷಯಗಳು ಒಳ್ಳೆದಾಗಿರ್ಲಿ ಕೆಟ್ಟದಾಗಿರ್ಲಿ ಈ ರೀತಿಯಲ್ಲೇ ಬರ್ತವೆ. Devil will always observe our life. He is a liar. He is a deceiver. He is under our feet. ಸೈತಾನನು ಯಾವಾಗಲೂ ನಮ್ಮ ಜೀವನಗಳನ್ನು ಗಮನಿಸ್ತಾನೆ. ಆತನು ಸುಳ್ಳುಗಾರನಾಗಿದ್ದಾನೆ, ವಂಚಿಸುವಾತನಾಗಿದ್ದಾನೆ. But he will observe our life. ಆದ್ರೆ ಯಾವಾಗಲೂ ನಮ್ಮ ಜೀವನಗಳನ್ನು ಗಮನಿಸ್ತಾ ಇರ್ತಾನೆ, ನೋಡ್ತಾ ಇರ್ತಾನೆ. In what we are interested. ನಮ್ಗೆ ಯಾವ ವಿಷಯಗಳಲ್ಲಿ ಆಸಕ್ತಿ ಇದೆ, ಯಾವ ವಿಷಯಗಳು ಇಷ್ಟ ಆಗ್ತವೆ, For what we give time. ನಾವು ಯಾವುದಕ್ಕೆ ಸಮಯ ಕೊಡ್ತೇವೆ. Once if he comes to know something bad we are interested. ಒಂದ್ಸಲ ನಮ್ಗೆ ಯಾವುದೇ ಕೆಟ್ಟ ವಿಷಯದಲ್ಲಿ ಆಸಕ್ತಿ ಇದೆ, ಕೆಟ್ಟ ವಿಷಯ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಿದ್ರೆ, if you involve in it, ಅದರಲ್ಲಿ ನಾವು ಭಾಗವಹಿಸಿದ್ರೆ, again and again he will bring opportunities. ಮತ್ತೆ ಆ ಕೆಟ್ಟ ವಿಷಯದಲ್ಲಿ ಒಳಗಾಗುವಂತೆ ಅವಕಾಶಗಳನ್ನು So ತರ್ತಾನೆ. I told you, see, most of the children when they go for school picnic they start smoking. ನಾನು ನಿಮಗೆ ಹೇಳ್ತಾ ಇದ್ದೆ, ಅನೇಕ ಮಕ್ಕಳು ಸ್ಕೂಲ್ ಪಿಕ್ನಿಕ್ ಆಗಿ ಹೋದಾಗ ಅವಾಗ ಸಿಗರೇಟ್ ಸೇದೋದು ಶುರು ಮಾಡ್ತಾರೆ. Good people they'll go for one marriage, they will drink. ಅವ್ರು ಒಳ್ಳೆ ಜನರಾಗಿರ್ತಾರೆ, ಒಂದ್ ಮದ್ವೆಗೆ ಹೋದ್ರೆ ಅಲ್ಲಿಂದ ಕುಡಿಯೋದು ಶುರು Till now ಮಾಡ್ತಾರೆ. they never drank. ಅಲ್ಲಿವರೆಗೆ ಕುಡ್ದೇ ಇರಲ್ಲ. But all are drinking. You drink, there's nothing wrong. ಎಲ್ರು ಕುಡಿತಾ ಇದಾರೆ, ಸ್ವಲ್ಪ ಕುಡಿದ್ರೆ ಏನಾಗಲ್ಲ ಅಂತ ಕುಡಿತಾರೆ. But once if they do it enough, ಒಂದ್ಸಲ ಮಾಡಿದ್ರೆ ಸಾಕು, again and again marriages will come. ಮತ್ತೆ ಮದುವೆಗಳು ಬರ್ತಾನೆ, Again and again parties will come. ಮತ್ತೆ ಪಾರ್ಟಿಗಳು For ಬರ್ತಾನೆ. bad things people will spend money and invite you. ಕೆಟ್ಟ ವಿಷಯಗಳಿಗಾಗಿ, ಕೆಟ್ಟ ಸಂಗತಿಗಳಿಗಾಗಿ ಜನರು ಹಣ ಖರ್ಚು ಮಾಡಿ ನಿಮ್ಮನ್ನ ಕರೀತಾರೆ. They will not ask you money, they will spend money. ಅವ್ರು ನಿಮಗ್ ಹಣ ಕೇಳಲ್ಲ, ಅವರೇ ಖರ್ಚು ಮಾಡ್ತಾರೆ. And freely when we get, what is our tendency always? ಏನಾದ್ರೂ ಫ್ರೀ ಆಗಿ ಸಿಕ್ಕರೆ ನಾವೇನ್ ಮಾಡ್ತೇವೆ ಸಾಮಾನ್ಯವಾಗಿ? Anyhow free, no? Anyhow we are not spending money. ನಮ್ದೇನ್ ಹೋಗ್ತದ, ನಾವೇನ್ ಖರ್ಚು ಮಾಡಲಾಗಿವಲ್ಲ. That is how everything begins. ಆ ರೀತಿಯಲ್ಲೇ ಎಲ್ಲ ಶುರು ಆಗ್ತದೆ. Then once that man gets habituated, he cannot stop it. ಒಂದ್ಸಲ ಆ ವ್ಯಕ್ತಿಗೆ ಅಭ್ಯಾಸ ಹತ್ತಿದ್ರೆ ಅದ್ ನಿಲ್ಸಕ್ಕಾಗಲ್ಲ. That becomes a stronghold. ಅದು ಒಂದು ಬಲವಾದ ಹಿಡಿತ. Now listen, ಈ this ಕಡೆ ಕೇಳಿ. smoking, drinking all is visible. We can identify very easily. ನೋಡ್ರಿ, ಇದು ಸೇದುವಂಥದ್ದು, ಕುಡಿಯುವಂಥದ್ದು ಇದೆಲ್ಲ ಕಣ್ಣಿಗೆ ಕಾಣ್ತಿದೆ, ಇದು ತಪ್ಪು ಕೆಟ್ಟದಂತ ನಾವು ಗುರುತಿಸಬಹುದು. But there are some strongholds which is not visible. We have to identify first. ಆದ್ರೆ ಕೆಲವು ಬಲವಾದ ಹಿಡಿತಗಳಿವೆ, ಅವು ಕಣ್ಣಿಗೆ ಕಾಣಲ್ಲ, ಅದು ನಾವು ಮೊದಲು ಗುರುತಿಸಬೇಕು. We have to identify. If you don't identify all the blessings which God already blessed us, we cannot enjoy. ನಾವು ಆ ಬಲವಾದ ಹಿಡಿತಗಳನ್ನು ಗುರುತಿಸಲಿಲ್ಲ ಅಂದ್ರೆ ಯಾವ್ಯಾವ ಆಶೀರ್ವಾದಗಳನ್ನು ದೇವರು ಅವಾಗಲೇ ಕೊಟ್ಟಿದ್ದಾನೋ ನಾವು ಆನಂದಿಸಕ್ಕಾಗಲ್ಲ. It has not become stronghold overnight. ಒಂದೇ ದಿನ ಆ ಯೋಚನೆಗಳು ಬಲವಾದ ಹಿಡಿತ ಆಗ್ಲಿಲ್ಲ. You said about it, you talked about it, ಆ ವಿಷಯದ ಬಗ್ಗೆ ನೀವು ಮಾತನಾಡಿದ್ದೀರಿ, and you saw it. ಆಮೇಲೆ ಇದು ಆಗ್ತದೆ ಅಂತ
ಅಂತ ಊಹೆ ಮಾಡಿ Now it ನೋಡಿದ್ದೀರಿ. has become a stronghold. ಈಗ ನಿಮ್ಮ ಮನಸ್ಸಿನಲ್ಲಿ ಬಲವಾದ ಹಿಡಿತ. One stronghold is ಒಂದು ಬಲವಾದ ಹಿಡಿತ a fear. ಭಯ. Many times we don't realize we have it. ಬಹಳ ಸಮಯ ನಮ್ಗೇನಾಗ್ತದೆ, ಭಯ ನನ್ನೊಳಗ ಆದಂತ ನಮ್ಗೆ ಗೊತ್ತೇ ಆಗಲ್ಲ. We don't realize, right? So many times some people fear sickness. ಕೆಲವು ಜನರು ರೋಗಕ್ಕೆ ಭಯ ಪಡ್ತಾರೆ, Some ಅನ್ಸ್ತಾರೆ. people fear loan. ಕೆಲವು ಜನರು ಸಾಲಗಳ ಬಗ್ಗೆ ಭಯ ಪಡ್ತಾರೆ, Fear poverty. ಬಡತನವನ್ನು ನೋಡಿ ಬಡತನವನ್ನು ಹಂಚ್ತಾರೆ. You know, they talk what to do. We don't have money. And it will come, when you fear, it will come. ಅವ್ರು ಏನ್ ಮಾತಾಡ್ತಾರೆ, ಏನ್ ಮಾಡ್ಬೇಕು, ನಮ್ಮಲ್ಲಿ ಹಣ ಇಲ್ಲ, ಮತ್ತು ಹಾಗೆ ಮಾತನಾಡಿದಾಗ ಆ ಭಯ ಬರ್ತದೆ. Some people fear success also. ಬೇಡ ದೇವರೇ, ಜಾಸ್ತಿ ಬೇಡ ದೇವರೇ ನಮಗೆ, ಜಾಸ್ತಿ ಬೇಡ, ಜಾಸ್ತಿ ಬೇಡ. ಕೆಲವು ಜನರು ಯಶಸ್ಸನ್ನು ಭಯ ಪಡ್ತಾರೆ, ಯಾಕಂದ್ರೆ ದೇವರಿಗೆ ಹೇಳ್ತಾರೆ, ದೇವರೇ ಜಾಸ್ತಿ ಬೇಡ. Any fear is not from God. ಯಾವುದೇ ಭಯ ಅದು ದೇವರಿಂದ ಅಲ್ಲ. It will come. ಆದ್ರೆ ಬರ್ತದೆ. But when you say with your mouth, it becomes yours. ನೀವು ಆ ಯೋಚನೆಗಳು ಬಂದಾಗ ನಿಮ್ ಬಾಯಿ ತೆರೆದು ಹೇಳಿದ್ರೆ ಅದು ನೀವು ನಿಮ್ಮದು ಮಾಡ್ಕೊಳ್ತೀರಾ. And it doesn't stay in thought level. You know, people started imagining it will happen to them. ಅದು ಯೋಚನೆ ಮಾಡುವಂತ ಸ್ಥಳದಲ್ಲೇ ಇರಲ್ಲ, ಅದನ್ನು ನೀವು ನೋಡ್ತಾ ಇರ್ತೀರಾ, ಊಹೆ ಮಾಡ್ತೀರಾ, ನನಗೂ ಆಗ್ತದೆ ಅಂತ ಊಹೆ ಮಾಡಿದಾಗ ಅದು ನಿಮ್ಮೊಳಗೆ ಸೇರ್ಬಿಡ್ತದೆ. Job 3:25. ಯೋಬನು 3ನೇ ಅಧ್ಯಾಯ 25ನೇ ವಾಕ್ಯ. For the thing which I greatly feared is come upon me. That which I was afraid of is come unto me. 3:25. ನನಗೆ ಭಯವು ಹುಟ್ಟಿದೊಡನೆಯೇ ಆಪತ್ತು ಸಂಭವಿಸುವುದು, ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೆ ಬರುವುದು. Shall we tell in Kannada, all of you? Repeat after. ನನ್ನಿಂದ ಹೇಳಿ, ನನಗೆ ಭಯವು ಹುಟ್ಟಿದೊಡನೆಯೇ ಆಪತ್ತು ಸಂಭವಿಸಿದು, ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೆ ಬರುವುದು. ಅದು if anything bad happens in our life, it is because we had the fear. ನಮ್ಮ ಜೀವನಗಳಲ್ಲಿ ಏನಾದ್ರೂ ಕೆಟ್ಟದಾಗಿ ನಡೆದ್ರೆ ಅದು ಯಾಕೆ ಆಯ್ತು, ಯಾಕಂದ್ರೆ ನಮಗೆ ಆ ಭಯ ಇತ್ತು. Hallelujah. Job had a fear his children will die. ಯೋಬನಿಗೆ ಒಂದು ಭಯ ಇತ್ತು, ಏನಂದ್ರೆ ತನ್ನ ಮಕ್ಕಳು ಸಾಯ್ತಾರಂತ. They died. ಅದಕ್ಕೆ ಆ ಮಕ್ಕಳು ಸತ್ತು ಹೋದ್ರು. Job had a fear he will become poor. ಯೋಬನಿಗೆ ಭಯ ಇತ್ತು, ನಾನು ಬಡವನಾಗ್ತೇನೆ ಅಂತ. He become poor. ಅವನು ಬಡವನಾದ. Job had a fear he will lose his health. ಯೋಬನಿಗೆ ಭಯ ಇತ್ತು, ತನ್ನ ಆರೋಗ್ಯ ಕಳ್ಕೊಳ್ತಾನಂತ. He was not a bad man. ನೋಡ್ರಿ, ಯೋಬನು ಕೆಟ್ಟ ಮನುಷ್ಯನಲ್ಲ. Bible says he is a good man who fears God. ಬೈಬಲ್ ಹೇಳ್ತದೆ ಯೋಬನು ಒಳ್ಳೆ ಮನುಷ್ಯನಾಗಿದ್ದ, ದೇವರಿಗೆ ಭಯ There ಪಡುವಂತವನಾಗಿದ್ದ. was no one like him, God said. ದೇವ್ರು ತಾನೇ ಹೇಳ್ತಾನೆ, ಯೋಬನಂತೆ ಯಾರು ಇರ್ಲಿಲ್ಲ. But ಆದ್ರೆ fear ಭಯ ಇತ್ತು. came as a thought. He started imagining it, what if fear will happen, and it happened. ಭಯ ಒಂದು ಯೋಚನೆ ಆಗಿ ಬಂತು, ಆಮೇಲೆ ಆತನು ಊಹೆ ಮಾಡ್ತಾ ಇದ್ದ, ನಾನು ಏನ್ ಭಯ ಪಡ್ತಾ ಇದ್ದಾನೋ ಅದು ಆಗ್ತದೆ ಅಂತ ಊಹೆ ಮಾಡ್ತಾ ಇದ್ದ. ಆಯ್ತು. Sometimes we pray for sick people. ನಾವು ಅನೇಕ ಸಲ ರೋಗಿಗಳಿಗಾಗಿ ಪ್ರಾರ್ಥನೆ ಮಾಡಿದಾಗ, Especially when they are serious in ICU, they call us to pray. We go and pray. ಯಾರಾದ್ರೂ ಸೀರಿಯಸ್ ಇದ್ರೆ ಹಾಸ್ಪಿಟಲ್ ICU ಬಂದು ಪ್ರೇಯರ್ ಮಾಡೋಣ ಕರ್ಕೊಂಡು ಹೋಗ್ತೇವೆ. Many times I feel and I sense that they fear sickness more than the harm the sickness can do for them. They fear death. They fear the dangerous things that will happen. They fear. ಅವ್ರು ಬಹಳ ಸಮಯ ಏನ್ ಮಾಡ್ತಾರಂದ್ರೆ ಆ ರೋಗಕ್ಕೆ ಭಯ ಪಡ್ತಾರೆ, ಆ ರೋಗ ತರುವಂತ ಪರಿಣಾಮಗಳಿಗಿಂತ ಜಾಸ್ತಿ. Many times they die out of fear. ಬಹಳ ಸಲ ಈ ಜನರು ಭಯದಿಂದಲೇ ಸಾಯ್ತಾರೆ. Not because of sickness. ಆ ರೋಗದಿಂದ, ಕಾಯಿಲೆಯಿಂದ ಸಾಯಲ್ಲ. They fear so much. ಅಷ್ಟು ಭಯ ಇರುವ ಕಾರಣ ಸಾಯ್ತಾರೆ. I read a long time back newspaper. ನಾನು ಕೆಲವು ದಿನಗಳ ಹಿಂದೆ ನಾನು ನ್ಯೂಸ್ ಪೇಪರ್ ಅಲ್ಲಿ ಓದಿದ್ದೆ. One man fell in the lake. ಒಬ್ಬ ಮನುಷ್ಯ ಆತನ ಬಾವಿಯಲ್ಲಿ ಬಿದ್ದ, Lake. ಕೆರೆಯಲ್ಲಿ ಬಿದ್ದ. And next day they found his dead body. ಮತ್ತು ಮುಂದಿನ ದಿನ ಅವನ ಶವ ಸಿಕ್ತು. And his mother said, my son was afraid of water.
ಮತ್ತು ಆ ಹುಡುಗನ ತಾಯಿ ಹೇಳ್ತಾಳೆ, ನನ್ನ ಮಗ ನೀರಿಗೆ ಭಯ ಪಡ್ತಾ ಇಲ್ಲ. ಅವ್ರ ಅಣ್ಣ ಎಲ್ಲ ಹೇಳ್ತಾ ಇದ್ರು, ಇವನಿಗೆ ನೀರ್ ನೋಡಿದ್ರೆ ಭಯ ಇರ್ತಿತ್ತು, ಅಂಜಿಕೆ ಇರ್ತಿತ್ತು, ಯಾಕೆ ಅದನ್ನ ಹೋದ ಗೊತ್ತಿಲ್ಲ. ಮತ್ತು ಅಲ್ಲಿ ಆ ಕೆರೆಯಲ್ಲಿ ನೀರು ಟೊಂಕದ ತನ ಮಾತ್ರ ಅಷ್ಟೇ. ಆ ಹುಡುಗ ಅದನ್ನ ನಿಂತಿದ್ರೆ ಸಾಕು, ಅದನ್ನ ಜೀವಂತವಾಗಿ ಇರ್ತಿದ್ದ. ಆದ್ರೆ ಯಾವ ನಿಮಿಷ ಆತ ನೀರಲ್ಲಿ ಬಿದ್ದನೋ ಆತನ ತಾನು ನಿರ್ಧಾರ ಮಾಡ್ಕೊಂಡ, ಮುಗಿತ್ ನನ್ನ ಜೀವನ ಅಂತ. ಕೇಳ್ತಾ ಇದ್ದೀರಾ? ಅರ್ಥ ಆಗ್ತಿದೆ? ಎಷ್ಟೊಂದು ನೀವೆಲ್ಲ ಬೈಕ್ ಓಡಿಸ್ತೀರಲ್ಲ, ಮೊದಲನೇ ಸಲ ಕಲಿಸಿದಾಗ ಹೆಂಗ ಅನ್ಸಿತ್ತು? ರೋಡಲ್ಲಿ ಯಾರು ಇರ್ಲಿಲ್ಲ ಅಂದ್ರೆ ಚೆನ್ನಾಗಿರ್ತಿತ್ತು. When I learned the car, always I like a ring road because I can go truly, I can no traffic, one side I can drive the car. ನಾನು ಕಾರ್ ಕಲಿತಾಗ ಕೂಡ ರಿಂಗ್ ರೋಡ್ ಬಹಳ ಇಷ್ಟ, ಯಾರು ಇರಲ್ಲ ಏನೆಲ್ಲ ಚೆನ್ನಾಗಿ ಓಡಿಸ್ಬೋದು. And the drive school also first he will take us there only where nobody is there drive. ಡ್ರೈವಿಂಗ್ ಸ್ಕೂಲ್ ಅಲ್ಲಿ ಕಲಿಸುವಾಗ ಕೂಡ ಯಾರಿರಲ್ಲ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. There no problem, nobody is there, we can drive. ಅಲ್ಲಿ ಯಾರು ಇಲ್ಲಲ್ಲ ಓಡಿಸ್ಬೋದು. But when it comes to Timapuri Chowk, tension it will be. ತಿಮ್ಮಾಪುರಿ ಚೌಕ್ ಹತ್ರ ಬಂದ್ರೆ ಟೆನ್ಷನ್ ಆಗ್ತಿತ್ತು. What to do? People are there. ಏನ್ ಮಾಡ್ಬೇಕು, ಇಷ್ಟು ಜನ ಅಂತ. How to overcome fear? ಭಯದ ಮೇಲೆ ಹೇಗೆ ಜಯ ಹೊಂದ್ಕೊಳ್ಳೋದು? The best way is go to Timapuri Chowk. ಉತ್ತಮವಾದ ರೀತಿ ಏನಂದ್ರೆ ತಿಮ್ಮಾಪುರಿ ಚೌಕ್ ಅಲ್ಲೇ ಓಡಿಸ್ಬೇಕು. Start driving. ಅಲ್ಲೇ ಓಡಿಸ್ಬೇಕು. No problem, you will overcome it. ಪರವಾಗಿಲ್ಲ, ಆವಾಗ ಜಯ ಹೊಂದ್ತೀರ. Now listen to me very carefully. ಇವಾಗ ಕೇಳ್ರಿ, ಬಹಳ ಮುಖ್ಯ. Very important is, there is some strong words. It will be there. We have to identify. That is very important. ನಮ್ಮಲ್ಲಿ ಕೆಲವು ಬಲವಾದ ಹಿಡಿತಗಳಿರ್ತವೆ, ನಾವು ಅದನ್ನು ಗುರುತಿಸಬೇಕು. For example, inferiority complex. ಉದಾಹರಣೆಗೆ ಬೇರೊಬ್ಬರು ನೋಡಿ ನಾವು ಕೀಳು ಅನ್ಕೊಳ್ಳುವಂಥದ್ದು. Judges 6th chapter. Judges 6th chapter. ನ್ಯಾಯಸ್ಥಾಪಕರು 6ನೇ verse 15. ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 15ನೇ ವಾಕ್ಯ. Judges 6:15. ಆಗ ಗಿದ್ಯೋನನು ಆತನಿಗೆ, ಸ್ವಾಮಿ, ನಾನು ಇಸ್ರಾಯೇಲರನ್ನು ರಕ್ಷಿಸುವುದು ಹೇಗೆ? ಮನಸ್ಸೆ ಕುಲದಲ್ಲಿ ನನ್ನ ಮನೆಯು ಕನಿಷ್ಠವಾದುದು ಮತ್ತು ನಾನು ನಮ್ಮ ಕುಟುಂಬದಲ್ಲಿ ಅಲ್ಪನು ಅನ್ನಲು. Hallelujah. This is which version it is? Satyaveda it is. Somebody read in Pavitra Granth. He says, I am poor in Manasseh. I am the least in my father's house. 6:15. ಅದಕ್ಕವನು ಆತನಿಗೆ, ನನ್ನ ಕರ್ತನೆ, ನಾನು ಇಸ್ರಾಯೇಲನ್ನು ಹೇಗೆ ರಕ್ಷಿಸಲಿ? ಮನಸ್ಸೆಯಲ್ಲಿ ನನ್ನ ಕುಟುಂಬವು ಬಡತನದು, ನನ್ನ ತಂದೆಯ ಮನೆಯಲ್ಲಿ ನಾನು ಅಲ್ಪನು ಅಂದನು. Hallelujah. What he is telling? ಏನ್ ಹೇಳ್ತಾ ಇದ್ದಾನೆ ಇವನು? ನಾನು ಬಡವನು, then my caste is a low caste. ಅದನ್ನೇ ಹೇಳ್ತಾ ಇದ್ದಾನೆ, ನನ್ನ ಕುಟುಂಬ, ನಾನು ಬಡವನು ಮತ್ತು ನನ್ನ ಮನೆತನ ಅದು ಅಲ್ಪವಾಗಿದೆ. God wants to use him to lead Israel to conquer the enemies. ದೇವರು ಈತನನ್ನು ಹೋಗಿ ಅಲ್ಲಿ ವೈರಿಗಳನ್ನು ಜಯಿಸುವಂತದ್ದು ಮತ್ತೆ ಇಸ್ರಾಯೇಲರನ್ನು ನಡೆಸುವಂತದಕ್ಕಾಗಿ ಆರಿಸಬೇಕಂತಿದ್ದ. God is calling him, you are a mighty man of valor. ದೇವರು ಆತನಿಗೆ ಕರೀತಾ ಇದ್ದಾನೆ, ನೀನು ಬಲಿಷ್ಠನಾಗಿದ್ದೀ. Hallelujah. But what Gideon is telling? ಆದ್ರೆ ಗಿದಿಯೋನ ಏನು ಹೇಳ್ತಾ ಇದ್ದಾನೆ? ನಾನು ಅಲ್ಪನು ಬಡವನು. It is not one day. He said many times. ಇದು ಒಂದೇ ಸಲ ಆತನ ಹೇಳ್ತಾ ಇಲ್ಲ, ಈ ಮಾತು ಆತನ ಬಹಳ ಸಲ ಅಂದಿದ್ದಾನೆ. Hallelujah. Inferiority complex is a stronghold. ಈ ಕೀಳು ಮನೋಭಾವನೆ ಇರುವಂತದ್ದು ಅದು ಒಂದು ಬಲವಾದ ಹಿಡಿತ. It is a stronghold. ಅದು ಒಂದು ಬಲವಾದ ಹಿಡಿತ. Because our parents told, ನಾವು ಬಡವರು ಜಾಸ್ತಿ ಆಸೆ ಬಿಡ, ನಾವು ಯಾರು ಬಡವರು. Our parents are told, and we also told, ನಾವು ಬಡವರು. We told many times. ನಾವು ಅಪ್ಪ ಅಮ್ಮ ಹೇಳಿದ್ದಾರೆ, ಅದಕ್ಕಾಗಿ ನಾವು ಕೂಡ ಬಾಯಿ ತೆರೆದು ಹೇಳಿದ್ದೇವೆ. We are not so rich. ನಾವು ಅಷ್ಟೇ ಶ್ರೀಮಂತರಲ್ಲ, ನಾವು ಯಾರು ಬಡವರು. This is what happened. We told many times, no? If your parents says ನಾವು ಬಡವರು, no problem.
If you agree and say, yeah, ನಾವು ಬಡವರು, the moment you say it, you want the thought. ನಿಮ್ಮ ಅಪ್ಪ ಅಮ್ಮ ಹೇಳಿದ್ರೆ ಪರವಾಗಿಲ್ಲ, ಆದ್ರೆ ನೀವ್ ಯಾವಾಗ ಬಾಯಿಂದ ಹೇಳ್ತಿರೋ, ಹೇಳುತ್ತಾ ಇರುವಾಗ ಆ ಯೋಚನೆ ನಿಮ್ ಸ್ವಂತದಾಗಿ ಮಾಡ್ಕೊಳ್ತೀರಿ. The moment you want the thought, you imagine poverty now. ಯಾವ ಕ್ಷಣ ಆ ಯೋಚನೆ ನಿಮ್ ಸ್ವಂತದಾಗಿ ಮಾಡ್ಕೊಳ್ತಿರೋ ಅವಾಗ ಬಡತನ ನಂದು ಅನ್ಕೊಳ್ತೀರಾ. And you talk poverty. ಮತ್ತು ಬಡತನವನ್ನೇ ಮಾತಾಡ್ತೀರಾ. ಅವ್ರ ಪ್ರಾಬ್ಲಮ್ ಇಲ್ಲಪ್ಪ, ಅವ್ರ ಅಪ್ಪ ಏನೋ ಇಟ್ಟು ಹೋಗಿದ್ದಾರೆ, ಅವ್ರ ಶ್ರೀಮಂತರು, ನಮ್ಮಪ್ಪ ನನಗೇನು ಇಟ್ಟಿದ್ದಾನೆ. ಪೀಪಲ್ ಟೆಲ್, ವಾಟ್ ಇಸ್ ದೇರ್, ನಥಿಂಗ್ ಇಸ್ ದೇರ್ ಫಾರ್ ಮೀ. ನನ್ಗೇನಿದೆ, ನನ್ಗೆ ಯಾರು ಇಡ್ಲಿಲ್ಲ. My caste is like this. ನಮ್ ಕುಲ, ನಮ್ ಜಾತಿ ಈ ರೀತಿಯಾಗಿದೆ. My parents nothing, we are all poor. We talk. ನಮ್ಮ ಅಪ್ಪ ಅಮ್ಮ ಹಾಗೆ ಹೀಗೆ ಅದನ್ನೇ ಮಾತಾಡ್ತೇವೆ. It becomes very strong, But where Bible says you cannot have wealth, ಇದು ಒಂದು ಬಲವಾದ ಹಿಡಿತ ಆಗ್ತದೆ. ಬೈಬಲ್ ಅಲ್ಲಿ ಎಲ್ಲಿ ಬರೆಯಲ್ಪಟ್ಟಿದೆ ನಿಮ್ಗೆ ಐಶ್ವರ್ಯವಿರುವುದಿಲ್ಲ? I don't know, sometimes my friends, I talk with them, is it our children, education all we can't afford, very difficult, very costly it is. ಕೆಲವು ನನ್ನ ಸ್ನೇಹಿತರಿಗೆ ನಾನು ಭೇಟಿಯಾದಾಗ ಮಾತನಾಡುವಾಗ ಅವ್ರು ಇವಾಗ ಹೇಳ್ತಾರೆ, ನಮ್ಮ ಮಕ್ಕಳ ವಿದ್ಯಾಭ್ಯಾಸ ನಾವು ಅಷ್ಟು ಕಟ್ಟಕ್ಕಾಗಲ್ಲ, ನಮ್ಮ ಅಷ್ಟು ಹಣ ಇಲ್ಲ. Where poor people can give education, only rich people can give education. ಬಡವರು ಎಲ್ಲಿ ವಿದ್ಯಾಭ್ಯಾಸ ಕೊಡ್ತಾರೆ ಮಕ್ಕಳಿಗೆ, ಬರೀ ಶ್ರೀಮಂತರು ಕೊಡ್ತಾರೆ. But the problem is, who says you are ಬಡವರು? That is my problem. ಆದ್ರೆ ಸಮಸ್ಯೆ ಏನಂದ್ರೆ ನೀವು ಬಡವರು ಅಂತ ಯಾರು ಹೇಳ್ತಾರೆ? Anywhere Bible says you can't spend money for education, you can't spend money for this, anywhere it says ಎಲ್ಲಾದ್ರೂ ಬರೆಯಲ್ಪಟ್ಟಿದ್ಯಾ ವಿದ್ಯಾಭ್ಯಾಸಕ್ಕಾಗಿ ನೀವು ಹಣ ಖರ್ಚು ಮಾಡಕ್ಕಾಗಲ್ಲ, ನೀವು ಬಡವರು ಅಂತ ಎಲ್ಲಾದ್ರೂ ಬರೆಯಲ್ಪಟ್ಟಿದ್ಯಾ? Anywhere Bible says because your parents are poor you can't have it? ಎಲ್ಲಾದ್ರೂ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದ್ಯಾ ನಿಮ್ಮ ತಂದೆ ತಾಯಂದಿರು ಬಡವರಾಗಿದ್ರು ಅದಕ್ಕಾಗಿ ನಿಮ್ಗೆ ಏನು ಸಿಗೋದಿಲ್ಲ ಅಂತ? Anywhere Bible says because of you are a middle class, nowhere it says ಮಿಡಲ್ ಕ್ಲಾಸ್ ಇದ್ದೀರಾ ಹಾಗಿದ್ದೀರಾ ಅಂತ ಎಲ್ಲಾದ್ರೂ ಬೈಬಲ್ ಅಲ್ಲಿ rather Bible says different story. ಆದ್ರೆ ಬೈಬಲ್ ಬೇರೆ ಕಥೆನೇ ಹೇಳ್ತಿದೆ. In Joshua 1:8, this book of the law shall not depart out of your mouth, you shall meditate day and night, you may observe to do according to all that's written therein, you can make your way prosperous, you can have a good success. ಯೆಹೋಶುವ 1:8 ವಾಕ್ಯ ಹೇಳ್ತಿದೆ, ಈ ಧರ್ಮಶಾಸ್ತ್ರವು ನಿನ್ನ ಬಾಯಲ್ಲಿ ಇರಲಿ, ಹಗಲಿರಲು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. Say in English, I can make my way prosperous, I will have good success. ನನ್ನ ಮಾರ್ಗವನ್ನು ಸಫಲ ಮಾಡಿಕೊಳ್ಳುವೆನು, ಮಹಾ ಜಯಶಾಲಿ ಆಗುವೆನು. ನನ್ನ ಮಾರ್ಗವನ್ನು ಸಫಲ ಮಾಡಿಕೊಳ್ಳುವೆನು, ಮಹಾ ಜಯಶಾಲಿ ಆಗಿರುವೆನು. It doesn't matter how much your father kept, your grandfather kept. ನಿಮ್ಮ ಅಪ್ಪ ಎಷ್ಟಿಟ್ಟಿದಾರೋ, ನಿಮ್ಮ ತಾತ ಎಷ್ಟಿಟ್ಟಿದಾರೋ ಅದೆಲ್ಲ ಮುಖ್ಯ ಅಲ್ಲ. Doesn't matter about your caste or background, which area you are coming. ನೀವು ಯಾವ ಏರಿಯಾನ್ ಬರ್ತೀರಾ, ಯಾವ ಜಾತಿ, ಯಾವ ಬ್ಯಾಕ್ ಗ್ರೌಂಡ್, ಅದೆಲ್ಲ ಮುಖ್ಯ ಇಲ್ಲ. Bible says you can make your way prosperous. ಬೈಬಲ್ ಹೇಳ್ತಿದೆ ನೀವು ನಿಮ್ಮ ಮಾರ್ಗವನ್ನು ಸಫಲವಾಗಿ Lift ಮಾಡ್ತೀರಾ. your hand and say, I can make my way prosperous. I will have a good success. ನನ್ನ ಮಾರ್ಗವನ್ನು ಸಫಲ ಮಾಡಿಕೊಳ್ಳುವೆನು, ಮಹಾ ಜಯಶಾಲಿ ಆಗಿರುವೆನು. Now listen to me. See, now you have to do some homework, okay? ಇವಾಗ ನೀವು ಸ್ವಲ್ಪ ಮನೆಗೆ ಹೋಗಿ ಹೋಮ್ವರ್ಕ್ ಮಾಡಬೇಕು. Means identify the strongholds. ಅದರ ಅರ್ಥ ಏನಂದ್ರೆ ನಿಮ್ಮಲ್ಲಿರುವಂತ ಬಲವಾದ ಹಿಡಿತಗಳನ್ನು What did you say? What did you say for so many years? ಇಷ್ಟೊಂದು ವರ್ಷಗಳಿಂದ ಏನೆಲ್ಲ ಹೇಳ್ತಾನೆ ಬಂದಿದ್ದೀರೋ That is your limit. ಅದೇ ನಿಮ್ಮ ಮಿತಿ ಆಗಿದೆ. Now we have to pull down. ಇವಾಗ ಆ ಮಿತಿಗಳನ್ನು ಕೆಳಗೆ ಎಳೆದು ಹಾಕಬೇಕು. Hallelujah. We have to pull down the strongholds. ಆ ಬಲವಾದ ಹಿಡಿತಗಳನ್ನು ಕೆಳಗೆ With your willpower you cannot do it. ನಿಮ್ಮ ಸ್ವಂತ ಶಕ್ತಿಯಿಂದ ನೀವು ಮಾಡಕ್ಕಾಗಲ್ಲ. With the worldly system we cannot do it. ಲೋಕದ ರೀತಿಯ ಮೂಲಕ ಮಾಡಕ್ಕಾಗಲ್ಲ. That's why Paul says the weapons of our warfare, they are not carnal. ಅದಕ್ಕಾಗಿ ಹೇಳ್ತಾನೇನಂದ್ರೆ ಪೌಲನು, ನಾವು ಉಪಯೋಗಿಸುವಂತ ಆಯುಧಗಳು ಶರೀರ ಸಂಬಂಧವಾದ ಆಯುಧಗಳಲ್ಲ. Our weapons are spiritual. ಅದರ ಅರ್ಥ ನಮ್ಮ ಆಯುಧಗಳು ಆತ್ಮೀಕವಾಗಿದೆ. Say, my weapons are spiritual. ನನ್ನ ಆಯುಧಗಳು ಆತ್ಮೀಕವಾಗಿವೆ. Hallelujah. It says they are mighty through God to the pulling down of strongholds. ಬಲವಾದ ಕೋಟೆಗಳನ್ನು ಕೆಡವಿ ಹಾಕುವಂತದಕ್ಕಾಗಿ
ಕರ್ತನಲ್ಲಿ ಅವು ಬಲವಾಗಿವೆ. Means our weapons are very powerful. ಅದರ ಅರ್ಥ ಏನಂದ್ರೆ ನಮ್ಮ ಆಯುಧಗಳು ಬಹಳ ಬಲವಾಗಿವೆ. Just come with me one second. Come with your 2 Corinthians 10th chapter. ಒಂದ್ಸಲ ನೋಡ್ಕೊಳ್ಳೋಣ. 2 ಕೊರಿಂಥ 10ನೇ ಅಧ್ಯಾಯ verse 4. 4ನೇ ವಾಕ್ಯ. What 2 is ಕೊರಿಂಥ 10ನೇ ಅಧ್ಯಾಯ 4ನೇ ವಾಕ್ಯ. the weapons of our warfare are not carnal but mighty through God to the pulling down of strongholds. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ, ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತಗಳಾಗಿವೆ. Hallelujah. Now, is it written weapon or weapons? ಇವಾಗ ಹೇಳ್ರಿ, ಆಯುಧ ಅಂತ ಬರೆಯಲ್ಪಟ್ಟಿದ್ಯಾ ಅಥವಾ ಆಯುಧಗಳು ಅಂತ ಬರೆಯಲ್ಪಟ್ಟಿದ್ಯಾ? ಜೋರಾಗಿ ಏನದು? ವಂಡರ್ಫುಲ್. Hallelujah. Now you should know your weapons. ನೀವು ನಿಮ್ಮ ಆಯುಧಗಳನ್ನು ತಿಳ್ಕೊಳ್ಬೇಕು. And you should know how to use the weapon. ಆಯುಧಗಳನ್ನು ಹೆಂಗ್ ಉಪಯೋಗಿಸ್ಬೇಕಂತ ತಿಳ್ಕೊಳ್ಬೇಕು. Hallelujah. You should know your weapon. You should know how to use the weapon. ಮೊದಲು ಆಯುಧಗಳು ಏನಂತ ತಿಳ್ಕೊಳ್ಬೇಕು, ಆಯುಧಗಳು ಹೆಂಗ್ ಉಪಯೋಗಿಸ್ಬೇಕಂತ ತಿಳ್ಕೊಳ್ಬೇಕು. Then any stronghold we can pull it down. ಆಮೇಲೆ ಯಾವುದೇ ಬಲವಾದ ಹಿಡಿತವಾಗಿರ್ಲಿ ಅದನ್ನು ನಾವು ಕೆಳಗೆ ಎಳೆದು ಹಾಕ್ಬೋದು. If we pull down the strongholds from our mind, then God will use us to pull down strongholds from somebody's mind. ನಮ್ಮ ಮನಸ್ಸಿನಲ್ಲಿರುವಂತ ಬಲವಾದ ಹಿಡಿತಗಳನ್ನು ನಾವು ಕೆಳಗೆ ಎಳೆದು ಹಾಕಿದ್ರೆ ಬೇರೆಯೊಬ್ಬರ ಮನಸ್ಸಿನಲ್ಲಿರುವಂತ ಬಲವಾದ ಹಿಡಿತಗಳನ್ನು ಕೆಳಗೆ ಎಳೆದು ಹಾಕುವಂತೆ ದೇವರು ಸಹಾಯ ಮಾಡ್ತಾನೆ, What we do ಉಪಯೋಗಿಸ್ತಾನೆ. when we preach, ನಾವು ವಾಕ್ಯ ಸಾರಿದಾಗ ಏನ್ ಮಾಡ್ತೇವೆ? we are pulling down the strongholds. ಜನರ ಮನಸ್ಸಿನಲ್ಲಿರುವಂತ ಬಲವಾದ ಹಿಡಿತಗಳನ್ನು ಕೆಳಗೆ ಎಳಿತಾ ಇದ್ದೇವೆ. I'll just introduce, okay? I have a lot of because and I want you to think about it, practice it and come back. ಇವತ್ತು ನಾನು ಪರಿಚಯ ಮಾತ್ರ ಕೊಡ್ತೇನೆ, ಮುಂದಿನ ವಾರ ಕಲಿಸ್ತೇನೆ. ಇದರ ಬಗ್ಗೆ ನೀವು ಯೋಚನೆ ಮಾಡಬೇಕು, ಅಭ್ಯಾಸ ಮಾಡಬೇಕು. There is one more chapter called Ephesians 6th chapter in the Bible. ಬೈಬಲ್ ಅಲ್ಲಿ ಎಫೆಸ 6ನೇ ಅಧ್ಯಾಯದಲ್ಲಿ verse 10 to 13. Sorry, 10 to 17. It talks about armor of God. ಎಫೆಸ 6ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಿಂದ 17ನೇ ವಾಕ್ಯದವರೆಗೆ ದೇವರ ಸರ್ವಾಯುಧಗಳ ಬಗ್ಗೆ ಮಾತಾಡ್ತದೆ. What all we have to wear is written. ನಾವು ಯಾವ ಸರ್ವಾಯುಧಗಳನ್ನು ತರಿಸ್ಕೊಳ್ಬೇಕು, ಹಾಕೊಳ್ಬೇಕು ಅಂತ ಬರಿತಾ ಇದೆ. Paul kept the Roman soldier in mind and wrote this chapter. ಪೌಲನು ರೋಮ ಸೈನಿಕನನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ಅಧ್ಯಾಯ ಬರೆದ. There are 6 weapons he has written. ಇಲ್ಲಿ ಆತನು 6 ಆಯುಧಗಳನ್ನು ಬರೆದಿದ್ದಾನೆ. If you read especially from verse 13 13ನೇ ವಾಕ್ಯದಿಂದ ನೋಡಿದ್ರೆ till verse 17, 6 weapons. 17ನೇ ವಾಕ್ಯದವರೆಗೆ 6 ಆಯುಧಗಳಿವೆ. Is it okay? How many weapons? ಎಷ್ಟು ಆಯುಧಗಳು? Okay, we'll read it. ನಾನು ಓದ್ತೇನೆ 13ನೇ ವಾಕ್ಯದಿಂದ. ಆದುದರಿಂದ ಕಠಿಣ ಯುದ್ಧವು ನಡೆಸುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸಿರುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿಕೊಳ್ಳಿರಿ. ಆದುದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನು ಆರಿಸುವುದಕ್ಕೆ ಶಕ್ತರಾಗಿರುವಿರಿ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. Okay, now look here. Look at it. ಈ ಕಡೆ ನೋಡ್ರಿ, 6 weapons are there. 6 ಆಯುಧಗಳಿವೆ. I told keep the soldier, not today's army, Roman soldier in mind when you read it. ಈ ವಾಕ್ಯ ಭಾಗವನ್ನು ಓದುವಾಗ ನಮ್ಮ ಈಗಿನ ಸೈನಿಕರನ್ನಲ್ಲ, ಆದ್ರೆ ರೋಮದ ಸೈನಿಕರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಓದ್ಬೇಕು. It starts with the belt of truth. ಮೊದಲನೇದಾಗಿ ಆತನು ಹೇಳ್ತಾ ಇದ್ದಾನೆ ಸತ್ಯವೆಂಬ ನಡುಕಟ್ಟು. Second,
breastplate of righteousness. ನೀತಿ ಎಂಬ ವಜ್ರ ಕವಚ. Then shoes. ಆಮೇಲೆ ಕೆರಗಳ ಬಗ್ಗೆ ಮಾತಾಡ್ತಾನೆ. Then it talks about shield. ಮುಂದೆ ಗುರಾಣಿಯ ಬಗ್ಗೆ ಮಾತಾಡ್ತಾನೆ. Hallelujah. Then it talks about helmet. ಆಮೇಲೆ ಶಿರಸ್ತ್ರಾಣ ಹೆಲ್ಮೆಟ್ ಬಗ್ಗೆ ಮಾತಾಡ್ತಾನೆ. Then talks about the sword. ಕೊನೆಯದಾಗಿ ಕತ್ತಿಯ ಬಗ್ಗೆ ಮಾತಾಡ್ತಾನೆ. First 5 are defensive weapons. ನೋಡ್ರಿ, ಈ 6 ಆಯುಧಗಳಲ್ಲಿ ಮೊದಲನೇ 5 ಆಯುಧಗಳು ಕಾಪಾಡಿಕೊಳ್ಳುವುದಕ್ಕಾಗಿವೆ. I used to teach so much, in those days. ಆ ದಿನಗಳಲ್ಲಿ ಸರ್ವಾಯುಧಗಳ ಬಗ್ಗೆ ಬಹಳ ಕಲಿಸ್ತಾ ಇದ್ದೆ. Only one I'll tell now, okay? ಇವಾಗ ಒಂದೇ ಕಲಿಸ್ತೇನೆ. Because I want you to practice it so that next week when I continue, you will know what to do. ಇವತ್ತು ನಾನು ಕಲಿಸಿರುವಂತದ್ದು ನೀವು ಪೂರ್ತಿ ವಾರ ಇದನ್ನ ಅಭ್ಯಾಸ ಮಾಡಬೇಕು, ಅನುಸರಿಸಬೇಕು. ಮುಂದಿನ ವಾರ ಮುಂದುವರಿಸ್ತೇನೆ. Belt of truth. ಮೊದಲನೇದಾಗಿ ನೋಡ್ಕೊಳ್ಳೋಣ, ಏನ್ ಬರೆಯಲ್ಪಟ್ಟಿದೆ? ಸತ್ಯವೆಂಬ ನಡುಕಟ್ಟು. They used to wear a gowns, soldiers used to wear a gowns. ಆಗಿನ ದಿನಗಳಲ್ಲಿ ಸೈನಿಕರು ಒಂದು ನಿಲುವಂಗಿಯನ್ನು ಹಾಕೊಳ್ತಾ ಇದ್ರು, and they will tie it with the belt. ಮತ್ತು ಮಧ್ಯದಲ್ಲಿ ಬೆಲ್ಟಿನಿಂದ ಕಟ್ತಾ ಇದ್ರು. Only then they can run, they can fight. ಆ ಬೆಲ್ಟ್ ಅನ್ನು ಕಟ್ಕೊಂಡ ಮೇಲೆನೆ ಅವ್ರು ಓಡಬಹುದು, ಅವ್ರು ಯುದ್ಧ ಆಡಬಹುದು. If they don't wear belt, what happens? ಅವರು ಆ ಬೆಲ್ಟ್ ಅನ್ನು ಕಟ್ಕೊಳ್ಳಿಲ್ಲ ಅಂದ್ರೆ ಏನಾಗ್ತಿತ್ತು? They will fumble and fall. ಆ ನಿಲುವಂಗಿ ಶುದ್ಧ ಇರುವ ಕಾರಣ ಅದರಲ್ಲಿ ಅವ್ರು ಹೋಗಿ ಬಿದ್ದು ಹೋಗ್ತಾ ಇದ್ರು. The meaning is, ಇದಕ್ಕೆ ಅರ್ಥ ಏನಂದ್ರೆ, daily we should read Bible. ನಾವು ದಿನಾಲು ಬೈಬಲ್ ಓದಬೇಕು. Say daily I will read Bible. ಹೇಳ್ರಿ, ನಾನು ದಿನಾಲು ಬೈಬಲ್ ಓದ್ತೇನೆ. And the Holy Spirit will talk to you daily. ಮತ್ತು ದಿನಾಲು ಪವಿತ್ರಾತ್ಮ ನಿಮ್ಮೊಟ್ಟಿಗೆ ಮಾತಾಡ್ತಾನೆ. You have to obey the Bible. ಮತ್ತು ಬೈಬಲ್ ಏನ್ ಹೇಳ್ತಿದ್ದೋ ಅದಕ್ಕೆ ವಿಧೇಯರಾಗಿ ನಡ್ಕೊಳ್ಬೇಕು. That is your belt. ಅದೇ ನಿಮ್ಮ ಬೆಲ್ಟ್ ಆಗಿದೆ. Hallelujah. ಇಲ್ಲ ಬ್ರದರ್, ನಾ ಇವತ್ತು ಬೈಬಲ್ ಓದಿಲ್ಲ, ಒಂದು ವಾರ ಬೈಬಲ್ ಮುಟ್ಟಿಲ್ಲ, ಏನರ್ಥ? ಒಂದು ವಾರ ಬೆಲ್ಟ್ ಹಾಕಿಲ್ಲ. ಬೆಲ್ಟ್ ಹಾಕಿಲ್ಲ ಏನಾಗ್ತದೆ? What happens when you don't wear belt? ಬೆಲ್ಟ್ ಹಾಕೊಳ್ಳಿಲ್ಲ ಇನ್ನು ಏನಾಗ್ತದೆ? We will fall. Why? I'm telling you, it is something very serious. ಬೆಲ್ಟ್ ಹಾಕೊಳ್ಳಿಲ್ಲ ಅಂದ್ರೆ ಬಿದ್ದು ಹೋಗ್ತೇವೆ. ಇದು ಬಹಳ ಒಂದು ಗಂಭೀರವಾಗಿರೋ ವಿಷಯ. So when you should read Bible? ಬೈಬಲ್ ಯಾವಾಗ ಓದಬೇಕು? ಜೋರಾಗಿ ದಿನಾಲು. ಕರೆಕ್ಟ್. ದಿನಾಲು ಯಾವಾಗ ಓದಬೇಕು, ಅದು ಇಂಪಾರ್ಟೆಂಟ್. ದಿನದಲ್ಲಿ ಯಾವಾಗ ಓದಬೇಕು? ಮುಂಜಾನೆ, ಮಧ್ಯಾಹ್ನ, ರಾತ್ರಿ, ಊಟ ಆದ ಮೇಲೆ. When to read Bible? ಯಾವಾಗ ಓದಬೇಕು ಬೈಬಲ್? ಯಾವಾಗ ಟೈಮ್ ಸಿಗ್ತದೆ ಅವಾಗ ಓದಬೇಕಲ್ಲ. See, when you think whenever I want to read I will read, you will never read. ಯಾವಾಗ ಬೇಕು ಅವಾಗ ಓದ್ತೀನಿ ಅಂತ ಹೇಳಿದ್ರೆ ಓದಲ್ಲ. I made one decision. ನಾನು ನಿರ್ಧಾರ ಮಾಡ್ಕೊಂಡೆ. When I get up in the morning I will read. ನಾನು ಮುಂಜಾನೆ ಎದ್ದಾಗ ಬೈಬಲ್ ಓದ್ತೇನೆ. I have to read in the morning. ಬೈಬಲ್ ಮುಂಜಾನೆ ಓದಲೇಬೇಕು. If I don't read I can't start any work. ಓದ್ಲಿಲ್ಲ ಅಂದ್ರೆ ಯಾವುದೇ ಕೆಲಸ ಮಾಡಕ್ಕಾಗಲ್ಲ. Hallelujah. So decide, I will read Bible. ನಿರ್ಧಾರ ಮಾಡ್ಕೊಳ್ಳಿ, ನಾನು ದಿನಾಲು ಬೈಬಲ್ ಓದ್ತೇನೆ. I'm telling you, once if you wear belt, you are practicing Christian. You can't fall easily. If you read Bible and practice it, you cannot fall easily. Devil cannot take you for task. You become a very strong person. ನೀವು ಬೆಲ್ಟ್ ಹಾಕೊಂಡ್ರೆ ನೀವು ವಾಕ್ಯದ ಅನುಸಾರವಾಗಿ ನಡೆಯುವಂತ ವಿಶ್ವಾಸಿ ಆಗ್ತೀರಾ, ಕ್ರೈಸ್ತರಾಗ್ತೀರಾ. ಆ ಬೆಲ್ಟ್ ಹಾಕೊಂಡ್ರೆ ನೀವು ಬೀಳಲ್ಲ. ಸೈತಾನ ಎಷ್ಟು ಪ್ರಯತ್ನಿಸಿದ್ರು ಬೀಳ್ಸಕ್ಕಾಗಲ್ಲ. Every armor is related to the word of God only. ಇಲ್ಲಿ ಬರೆಯಲ್ಪಟ್ಟಿರುವಂತ ಎಲ್ಲಾ ಆಯುಧಗಳು ದೇವರ ವಾಕ್ಯಕ್ಕೆ ಸಂಬಂಧವಾಗಿದೆ. The last one is sword of the Spirit, that is word of God. ಕೊನೆಯದಾಗಿ ಏನಿದೆ? ದೇವರ ವಾಕ್ಯವೆಂಬ ಕತ್ತಿ, ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿ. Say in Kannada. ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿ. All of one more time, lift your Bible and say this. ಬೈಬಲ್ ಎತ್ತಿ ಹೇಳ್ರಿ, ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿ. So ಇದು ಏನು? ಏನಿದು? ವಾಕ್ಯ ಎಂಬ ಜೋರಾಗಿ ಏನು? I know first when I went to Bidar, I saw people take the Bible. If any demon possess come, they'll take the Bible in hand.
They'll beat with the Bible. Go in Jesus' name. ನಾನು ಮೊದಲನೇದಾಗಿ ಬೀದರಲ್ಲಿ ಇದ್ದಾಗ ಯಾರಿಗಾದ್ರೂ ದೆವ್ವ ಹಿಡಿದ್ರೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ಬೈಬಲ್ ತಗೊಂಡೇ ಹೊಡಿತಾರೆ, ಎಷ್ಟು ನಮ್ದು ಹೋಗು ಅಂತ. They take the Bible and go hit, the devil will tell, no, I will not go. ಬೈಬಲ್ ತಗೊಂಡು ಹೊಡೆದ್ರು ದೆವ್ವ ಹೇಳ್ತದೆ ನಾನು ಹೋಗಲ್ಲ. No, this is not to hit with somebody. ಇದು ಹೊಡೆಯುವುದಕ್ಕಾಗಿ ಒಂದು ಕತ್ತಿ ಅಂತ ಅಲ್ಲ. This Bible should be in our heart. ಈ ಬೈಬಲ್ ನಮ್ಮ ಹೃದಯದಲ್ಲಿ ಇರಬೇಕು. It should be in our mind. ನಮ್ಮ ಮನಸ್ಸಿನಲ್ಲಿ ಇರಬೇಕು. It should be in our mouth. ನಮ್ಮ ಬಾಯಲ್ಲಿ ಇರಬೇಕು. Hallelujah. How to use this word? ಕತ್ತಿಯನ್ನು ಹೆಂಗ್ ಉಪಯೋಗಿಸೋದು? Saturday fasting prayer I taught this. ಉಪವಾಸ ಪ್ರಾರ್ಥನೆಯಲ್ಲಿ ಕಲಿಸ್ಕೊಟ್ಟಿದೆ ಶನಿವಾರ. It should be in our heart. ನಮ್ಮ ಹೃದಯದಲ್ಲಿ ಇರಬೇಕು. It should be in our mind. ಮನಸ್ಸಲ್ಲಿ ಇರಬೇಕು. It should be in our mouth. ಬಾಯಲ್ಲಿ ಇರಬೇಕು. Now, ಇವಾಗ what did Gideon said? ಗಿದಿಯೋನನ್ ಏನ್ ಹೇಳಿದ? I am poor man. ನಾನು ಬಡವನು. I am least in my tribe. ನನ್ನ ಕುಲದಲ್ಲಿ ನಾನು ಅಲ್ಪನು. Hallelujah. See, I told you, whether you realize or not, you have told many times. ನೀವು ನಿಮ್ ನೆನಪಿದ್ಯೋ ಇಲ್ಲೋ, ನಿಮ್ಗೆ ಅರಿವಿಕೆ ಆಗಿದ್ಯೋ ಇಲ್ಲೋ, ಎಷ್ಟೊಂದ್ ಸಲ ಇಂತಹ ಮಾತುಗಳನ್ನು ಹೇಳಿರ್ತೀರಾ. Your parents have told. ನಿಮ್ಮ ಅಪ್ಪ ಅಮ್ಮ ಹೇಳಿರ್ತಾರೆ. It's gone inside. ಆ ಮಾತುಗಳು ನಿಮ್ಮ ಒಳಗೆ ಸೇರ್ಬಿಟ್ಟಿದೆ. Now how to remove it? ಇವಾಗ ಅದನ್ನ ಹೇಗ್ ತೆಗಿಬೇಕು? I'll tell you one story and I'll close it. Okay? ಒಂದ್ ಕತೆ ಹೇಳಿ ಮುಗಿಸ್ತೇನೆ. Listen to me. ಈ ಕಡೆ ಕೇಳು. It is a real incident. ಇದು ನಿಜವಾಗಿ ಆಗಿರುವ ಘಟನೆ. They were discussing in America whether we should give license to give for people to have their own gun or not. ಅಮೆರಿಕದಲ್ಲಿ ಅವರು ಒಂದು ಚರ್ಚೆ ಮಾಡ್ತಾ ಇದ್ರು, ಜನರು ತಮ್ಮ ಸ್ವಂತ ಗನ್ ಇಟ್ಕೊಳ್ಳೋದಕ್ಕಾಗಿ ಲೈಸೆನ್ಸ್ ಕೊಡ್ಬೇಕಾ ಕೊಡ್ಬಾರ್ದಾ? Whether if you give they are misuse it. ಅವ್ರಿಗೆ ಸ್ವಂತ ಗನ್ ಇಟ್ಕೊಳ್ಳೋಕೆ ನಾವು ಲೈಸೆನ್ಸ್ ಕೊಟ್ರೆ ಅವ್ರು ತಪ್ಪಾಗಿ ಉಪಯೋಗಿಸಿದ್ರೆ? So one incident happened. ಅದಕ್ಕೆ ಏನಾಯ್ತು, ಒಂದು ಘಟನೆ ಆಯ್ತು. Then everybody says we should give license. ಆಮೇಲೆ ಎಲ್ಲರೂ ಹೇಳಕ್ ಶುರು ಮಾಡಿದ್ರು ಲೈಸೆನ್ಸ್ ಕೊಡ್ಬೇಕು, ನಾವ್ ಎಲ್ರಿಗೂ ಸಿಗ್ಬೇಕು ಅಂತ. One rich man, he went with his wife out station. ಒಬ್ಬ ಶ್ರೀಮಂತನು ತನ್ನ ಹೆಂಡತಿಯೊಟ್ಟಿಗೆ ಬೇರೆ ಊರಿಗೆ ಹೋದ. And he said I'll come late. He went home late. ಆತನು ಮನೆಗೆ ತಡವಾಗಿ ಬಂದ. He left the children, 4 children in the house. 4 ಮಕ್ಕಳನ್ನು ಮನೆಯಲ್ಲಿ ಅವರನ್ನು ಬಿಟ್ಟು ಹೋದ. And some robbers came. ಆ ಮನೆಗೆ ಕೆಲವು ಕಳ್ಳರು ಬಂದ್ರು. So one 14 years old boy is very smart. He is 14 ವರ್ಷದ ಹುಡುಗ, ಆತನ ಬಹಳ ಹುಷಾರಾಗಿದ್ದ. He had 3 brothers and sisters less than his age. ಅವನಕ್ಕಿಂತ ಸಣ್ಣವರು, ಆತನಿಗೆ 3 ತಂಗಿ ಮತ್ತು ತಮ್ಮಂದರಿದ್ರು. He took all of them, put them in one room. ಆ ಮೂರನ್ನು ಕರ್ಕೊಂಡು ಒಂದು ರೂಮ್ ಅಲ್ಲಿ ಆತನ ಬಂದ್ ಮಾಡ್ತಾನೆ. Then he took his daddy's gun. ಅವರ ಅಪ್ಪನ ಗನ್ ತಗೊಳ್ತಾನೆ. You see, these robbers, they will not shoot. They come only for money. ನೋಡ್ರಿ, ಈ ಕಳ್ಳರು ಸಾಮಾನ್ಯವಾಗಿ ಯಾರಿಗೂ ಶೂಟ್ ಮಾಡಲ್ಲ, ಯಾರಿಗೂ ಕೊಲ್ಲುವುದಕ್ಕಾಗಿ ಬರಲ್ಲ, ಹಣಕ್ಕಾಗಿ ಬರ್ತಾರೆ. They will not do murder and all those things. They come only to rob money. ಅವ್ರು ಕೊಲೆ ಏನು ಮಾಡಲ್ಲ, ಹಣವನ್ನು ಕದ್ಕೊಂಡು ಹೋಗಲಕ್ಕೆ ಬರ್ತಾರೆ. This boy shot their legs. ಆದ್ರೆ ಈ ಹುಡುಗ ಅವರ ಕಾಲ್ಗಳಿಗೆ ಶೂಟ್ ಮಾಡ್ದ. Then he called the police. ಆಮೇಲೆ ಪೊಲೀಸ್ಗೆ ಕಾಲ್ ಮಾಡ್ತಾನೆ. They said they appreciated him. 14 years boy is able to use the gun. ಇದೆಲ್ಲ ಫುಲ್ ನ್ಯೂಸ್ ಪೇಪರ್ ಅಲ್ಲಿ ಬಂದ್ಬಿಟ್ಟು ಎಲ್ಲರೂ ಅದನ್ನ ಹೊಗಳ್ತಾ ಇದ್ರು, 14 ವರ್ಷದ ಹುಡುಗ ಮಾಡ್ದ ಅಂತ. Christians should know how to use the sword. ಅದೇ ರೀತಿಯಲ್ಲಿ ಕ್ರೈಸ್ತರು ಆ ಕತ್ತಿಯನ್ನು ಹೇಗೆ ಉಪಯೋಗಿಸಬೇಕು ಅಂತ ಅರ್ಥ ಮಾಡ್ತಾರೆ. How to use it. ಕತ್ತಿಯನ್ನು ಹೆಂಗ್ ಉಪಯೋಗಿಸಬೇಕು ಅಂತ ಅರ್ಥ ಮಾಡ್ತಾರೆ. I told you that inferiority complex Gideon had it. ಗಿದಿಯೋನ್ನಲ್ಲಿ ಆ ಒಂದು ಕೀಳು ಮನೋಭಾವ ಇತ್ತು, ಬೇರೊಬ್ಬರಿಗಿಂತ ನಾನು ಕೀಳನು ಅಂತ ಇತ್ತು. Right, everybody has it. Some people think I'm very short. They feel inferior. ಎಲ್ಲರಲ್ಲಿ ಅಂತ ಒಂದು ಅನುಭವ ಇರ್ತದೆ, ಅಂದ್ರೆ ನಾನು ಇನ್ನೊಬ್ಬರಿಗಿಂತ ಬಹಳ ಗಿಡ್ಡಳಾಗಿದ್ದೇನೆ. Some people say I'm very tall. ಕೆಲವು ಜನರು ಹೇಳ್ತಾರೆ ಬಹಳ ಎತ್ತರವಾಗಿದ್ದೇನೆ. I am dark, I'm fair, my eye is like this, my nose is like, so many things are there. ನಾನು ಕಪ್ಪಗಾಗಿದ್ದೇನೆ, ಬೆಳ್ಳಗಾಗಿದ್ದೇನೆ, ಮೂಗು ಹಿಂಗಿದೆ, ಕಣ್ಣು ಹಿಂಗಿದೆ, ಎಷ್ಟೊಂದು ಮಾತುಗಳಿವೆ. Many times it is that this financial status makes us to feel inferior. ಎಷ್ಟೊಂದು ಸಲ ಹಣಕಾಸಿನ ನಮ್ಮ ಸ್ಥಿತಿ ಬೇರೊಬ್ಬರಿಗಿಂತ ನಾವು ಕೀಳರು ಅಂತ ಅನ್ಕೊಳ್ತೇವೆ. Bible says, ಆದ್ರೆ ಬೈಬಲ್ ಹೇಳ್ತದೆ, one scripture I'll tell and close it. Okay. ಕೊನೆಯದಾಗಿ ಒಂದು ವಾಕ್ಯ ಹೇಳಿ ಮುಗಿಸ್ತೇನೆ. Romans 8th chapter. ರೋಮ 8ನೇ ಅಧ್ಯಾಯ verse 17. 17ನೇ ವಾಕ್ಯ. And if children, then heirs of God, joint heir with Christ. If so, we suffer with him, that we may be also glorified together. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ,
ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. Hallelujah. Only one part will take in this, okay? ಈ Here ವಾಕ್ಯದಲ್ಲಿ Bible ಒಂದು says ಭಾಗ ತಗೊಳ್ಳೋಣ. you are God's children. ಇಲ್ಲಿ ಬೈಬಲ್ ಅನ್ನು ಹೇಳ್ತಿದೆ, ನೀವು ದೇವರ ಮಕ್ಕಳಾಗಿದ್ದೀರಿ. Say in English, God is my father. ದೇವರು ನನ್ನ ತಂದೆ ಆಗಿದ್ದಾನೆ. I am God's son. I am God's daughter. ನಾನು ದೇವರ ಮಗಳು ಆಗಿದ್ದೇನೆ. I am a heir of God. ನಾನು ದೇವರ ವಾರಿಸ್ ಆಗಿದ್ದೇನೆ. I am a joint heir with Christ Jesus. ಯೇಸು ಕ್ರಿಸ್ತನೊಂದಿಗೆ ಜೊತೆ ವಾರಿಸ್ ಆಗಿದ್ದೇನೆ. You tell this daily. ಇದು ನೀವು ದಿನಾಲು ಹೇಳಿದ್ರೆ How big the stronghold, no problem. It will fumble. It will just break into. It will become powder. ಅದು ಎಷ್ಟೇ ದೊಡ್ಡದಾಗಿರುವಂತ ಬಲವಾದ ಹಿಡಿತ ನಿಮ್ಮ ಮನಸ್ಸಲ್ಲಿ ಇದ್ರೆ ಅದು ಮುರಿದು ಹೋಗ್ತದೆ, ಪುಡಿ ಪುಡಿ Can you imagine? God is your father. ಊಹಿಸ್ಕೊಳ್ಬೋದಾ ದೇವ್ರು ನಿನ್ ತಂದೆ ಆಗಿದ್ದಾನೆ. The one who created that moon, sun, stars is my father. He is your father. ಯಾವ ವ್ಯಕ್ತಿ ಆ ಸೂರ್ಯ ನಕ್ಷತ್ರ ಚಂದ್ರಗಳನ್ನು ಸೃಷ್ಟಿ ಮಾಡಿದ್ನೋ ಅವನು ನಿಮ್ಮ ತಂದೆ ಆಗಿದ್ದಾನೆ, ನಮ್ಮ ತಂದೆ ಆಗಿದ್ದಾನೆ. When God is your father, you are not less than any man in this world. ದೇವರು ನಿಮ್ಮ ತಂದೆ ಆಗಿರುವಾಗ ಈ ಲೋಕದಲ್ಲಿ ಯಾವುದೇ ವ್ಯಕ್ತಿಗಿಂತ ನೀವು ಕೀಳಲ್ಲ, ಕೆಳಗಿಲ್ಲ. Hallelujah. Say in English, God is my father. I am not less than any man in this world. ದೇವರು ನನ್ನ ತಂದೆ ಆಗಿದ್ದಾನೆ. ಈ ಲೋಕದಲ್ಲಿ ಯಾವುದೇ ಮನುಷ್ಯಕ್ಕಿಂತ ನಾನು ಕಡಿಮೆ ಅಲ್ಲ. It doesn't matter who is your earthly father. ನಿಮ್ ಭೂಲೋಕದಲ್ಲಿ ಯಾರು ನಿಮ್ ತಂದೆ ಆಗಿದ್ದಾರೆ ಅಂತ ಅದು ಮುಖ್ಯ The ಅಲ್ಲ. truth is, God is your father. ಆದ್ರೆ ಸತ್ಯ ಏನಂದ್ರೆ ದೇವರು ನಿಮ್ಮ ತಂದೆ ಆಗಿದ್ದಾನೆ. Your father is the richest person. ನಿಮ್ಮ ತಂದೆ ಅತಿ ಶ್ರೀಮಂತನಾಗಿದ್ದಾನೆ. There is no match for him. ಅವನಿಗೆ ಯಾರು ಹೋಲಿಸಕ್ಕಾಗಲ್ಲ. How many times we say we are poor, we are middle class, we can't. More than that, you have to say now, God is my father. I am a heir of God. I am joint heir with Christ Jesus. ನಾವು ಎಷ್ಟು ಸಲ ಹೇಳಿದೆವೋ ನಾವು ಬಡವರು, ನಮ್ಮ ಕೈಯಿಂದ ಆಗಲ್ಲ ಅಂತ. ಅದಕ್ಕಿಂತ ಜಾಸ್ತಿ ನಾವು ಹೇಳ್ಬೇಕು, ದೇವ್ರು ನಮ್ಮ ತಂದೆ ಆಗಿದ್ದಾನೆ, ನಾನು ವಾರಿಸ್ ಆಗಿದ್ದೇನೆ, ಯೇಸುವಿನ ಜೊತೆ ವಾರಿಸ್ ಆಗಿದ್ದೇನೆ. And this ಇದು ಆಗಲ್ಲ, that should not come out of our mouth. ಮತ್ತು ಇನ್ನು ಮುಂದೆ ಆಗಲ್ಲ ಅನ್ನುವಂಥದ್ದು ನಮ್ಮ ಬಾಯಿಂದ ಬರಲೇಬಾರದು. It should not come. Because why it should not come? ಯಾಕೆ ಬರಬಾರ್ದು? Who is your father? ನಿಮ್ ತಂದೆ ಯಾರು? Hallelujah. God is your father. ದೇವರು ನಿಮ್ಮ ತಂದೆ ಆಗಿದ್ದಾನೆ. You are heir of God. ನೀವು ದೇವರ ವಾರಿಸ್ ಆಗಿ. Means all that God has is yours. ಅಂದ್ರೆ ಏನೆಲ್ಲ ದೇವರದಿದೆಯೋ ಅದೆಲ್ಲ ನಿಮ್ದಾಗಿದೆ. I just gave one example about inferiority complex. Okay. ನಾನು ಇವತ್ತು ಒಂದೇ ಉದಾಹರಣೆ ಕೊಟ್ಟಿದ್ದೇನೆ, ಕೀಳು ಮನೋಭಾವನೆ. We will deal with some more things. ಮುಂದಿನ ಸಲ ನಾವು ಇನ್ನೂ ಕೆಲವು ಬಲವಾದ ಹಿಡಿತಗಳ So ಬಗ್ಗೆ you have to ಮಾತಾಡೋಣ. identify the stronghold which is not visible. That is very important. ಅದಕ್ಕಾಗಿ ಯಾವ ಬಲವಾದ ಹಿಡಿತಗಳು ನಮ್ಮ ಕಣ್ಣಿಗೆ ಕಾಣಲ್ವೋ ನಾವು ಅದನ್ನು ಗುರುತಿಸಬೇಕು. ಅದು Because ಬಹಳ ಮುಖ್ಯ. now you have to change your thinking. ಯಾಕಂದ್ರೆ ನಾವಿವಾಗ ನಮ್ಮ ಯೋಚನೆ ಮಾಡುವಂತ ರೀತಿಯನ್ನು We have to ಬದಲಾಯಿಸಬೇಕು, change our language. ನಮ್ಮ ಭಾಷೆಯನ್ನು ಬದಲಾಯಿಸಬೇಕು. Amen. Amen. Shall we pray? ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳೋಣ. Shall we pray? Abba Father, in Jesus' name we come before you. ಅಪ್ಪ ತಂದೆ ಯೇಸುವಿನ ಹೆಸರಿನ ಮುಂದೆ ಬರ್ತೇವೆ. I pray for every thought, every imagination, every stronghold which exalted itself against the knowledge of God's word. We pull it down in Jesus' name. ನಾನು ಪ್ರತಿಯೊಂದು ಯೋಚನೆ, ಪ್ರತಿಯೊಂದು ಕಲ್ಪನೆ, ಪ್ರತಿಯೊಂದು ಬಲವಾದ ಹಿಡಿತ ನಿನ್ನ ಜ್ಞಾನಕ್ಕೆ ವಿರುದ್ಧವಾಗಿ ಎದ್ದೇಳ್ತಿದ್ದು ಅದನ್ನ ಯೇಸುವಿನ ನಾಮದಲ್ಲಿ ಕೆಡವಿ ಹಾಕ್ತೇವೆ. Pull down the thoughts of fear, worry and inferiority complex in Jesus' name. ಇವರ ಮನಸ್ಸಿನಲ್ಲಿ ಇರುವಂತ ಎಲ್ಲ ಭಯದ ಯೋಚನೆಗಳು, ಕೀಳು ಮನೋಭಾವನೆಯ ಯೋಚನೆಗಳನ್ನು ಅದನ್ನು ಯೇಸುವಿನ ನಾಮದಲ್ಲಿ ಕೆಳಗೆ ಎಸೆದು ಹಾಕ್ತೇವೆ. Bible says righteous are as bold as a lion. ಬೈಬಲ್ ಹೇಳ್ತಿದೆ ನೀತಿವಂತರು ಸಿಂಹದಂತೆ ಧೈರ್ಯ ಉಳ್ಳವರಾಗಿದ್ದಾರೆ. God is their father. ದೇವರು ಅವರ ತಂದೆ They ಆಗಿದ್ದಾನೆ. lack nothing in their life, oh God. ಅವನ ಜೀವನದಲ್ಲಿ ಇವರು ಯಾವುದೇ ಕೊರತೆ ಪಡುವುದಿಲ್ಲ. God, even as we go home, as we pray, as we spend time, help us to identify what we don't know and help us to pull down those thoughts so that we will enjoy all the blessings. Now
they will enjoy your God. In Jesus' name we pray. ಮನೆಗೆ ಹೋಗುವಾಗ ನಾವು ಪ್ರಾರ್ಥಿಸ್ತೇವೆ, ಏನೆಲ್ಲ ಬಲವಾದ ಹಿಡಿತಗಳಿವೆಯೋ ಅವರನ್ನು ಅದನ್ನು ಗುರುತಿಸಲಿ ಮತ್ತು ಅದನ್ನು ಯೇಸುವಿನ ನಾಮದಲ್ಲಿ ಕೆಳಗೆ ಎಳೆದು ಹಾಕಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಅಂತ ಬೇಡಿ ಹೊಂದಿದ್ದೇವೆ. Amen. ಆಮೆನ್.